ಸ್ನೇಹಿತರೆ, ದೇವರ ಧ್ಯಾನ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ನಾವು ಎಷ್ಟು ದೇವರ ಧ್ಯಾನವನ್ನು ಮಾಡ್ತೀವೋ ಪ್ರತಿದಿನ, ಅಷ್ಟು ನಮ್ಮ ಮನಸ್ಸು ವಿಶಾಲ ಆಗುತ್ತೆ. ನಮ್ಮಲ್ಲಿ ಏನಾದ್ರು ಭಯ ಆತಂಕಗಳು ಇದ್ದರೆ ಅವೆಲ್ಲ ದೂರ ಆಗ್ತವೆ. ನೋಡಿ, ನಾವು ದೇವರ ಧ್ಯಾನವನ್ನು ಎರಡು ರೀತಿಯಲ್ಲಿ ನಾವು ಮಾಡ್ಬೋದು. ಒಂದು, ಕಣ್ಣು ಮುಚ್ಚಿ ಕೂಡ ನಾವು ದೇವರ ಧ್ಯಾನವನ್ನು ಮಾಡ್ಬೋದು. ಇನ್ನೊಂದು ಏನಂದರೆ, ಪ್ರಕೃತಿಯನ್ನು ನೋಡೋದ್ರ ಮುಖಾಂತರ ನಾವು ದೇವರ ಧ್ಯಾನವನ್ನು ಮಾಡ್ಬೋದು. ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡೋದು ಹೇಗೆ ನೋಡಿ, ನೀವೊಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಏನು ಡಿಸ್ಟರ್ಬೆನ್ಸು ನಿಮಗೆ ಇರಬಾರ್ದು. ನಿಮಗೆ ಏನೇ ಟೆನ್ಷನ್ ಇರಲಿ ಅವನ್ನೆಲ್ಲ ಸ್ವಲ್ಪ ಬದಿಗಿಡಿ. ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿ ನಿಮ್ಮ ಒಂದು ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ. ಆ ಒಂದು ಹೃದಯದ ಬಡಿತದ ಬಗ್ಗೆ ಯೋಚನೆ ಮಾಡಿ. ಒಂದು ಸತ್ಯ ಏನು ಅಂತಂದರೆ, ನಾವಂತರಿಗೂ ಆ ಒಂದು ಹೃದಯದ ಬಡಿತವನ್ನು ಸೃಷ್ಟಿ ಮಾಡಿಲ್ಲ. ಆ ಒಂದು ಹೃದಯದ ಬಡಿತದಿಂದಲೇ ನಾವು ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಇಂಥ ಒಂದು ಅದ್ಭುತವಾದ ಹೃದಯವನ್ನು ಇಟ್ಟಿದ್ದು ಯಾರು? ಆ ಒಂದು ಶಕ್ತಿ ಭಗವಂತ. ನೋಡಿ, ಯಾವಾಗ ನೀವು ಇದನ್ನು ಯೋಚನೆ ಮಾಡ್ತಾ ಹೋಗ್ತಿರೋ ಒಂದು ಸತ್ಯ ಗೊತ್ತಾಗುತ್ತೆ, ನಾವು ಒಂಟಿಯಲ್ಲ. ನೀವು ಒಂಟಿ ಅಲ್ಲ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ಅಂದರೆ ಭಗವಂತ ನಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ ಹುಟ್ಟುತ್ತೆ. ನೋಡಿ, ಇದು ಯಾವುದೇ ರೀತಿಯಾದ ಒಂದು ಕಲ್ಪನೆ ಅಲ್ಲ, ಇದು ಸತ್ಯ, ಇದು ವಾಸ್ತವದ ಸತ್ಯ. ಹೀಗೆ ಇಡೀ ನಿಮ್ಮ ದೇಹದ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ನೋಡಿ, ದೇಹನೇ ಇಲ್ಲ ಅಂತಂದರೆ ನಾವು ಹೇಗೆ ಇರ್ತಿದ್ವಿ? ಮತ್ತು ಈ ದೇಹವನ್ನು ನಾವು ರಚನೆ ಮಾಡಿದ್ದೀವಾ? ಇಲ್ಲ. ನಮ್ಮ ಕೈಗಳನ್ನು ನಾವು ರಚನೆ ಮಾಡಿದ್ದೀವಾ? ಇಲ್ಲ. ನಮ್ಮ ಒಂದು ಕಾಲುಗಳನ್ನು ನಾವು ರಚನೆ ಮಾಡಿದ್ದೀವಾ? ಇಲ್ಲ. ನಮ್ಮ ಒಂದು ಜೀರ್ಣ ಕ್ರಿಯೆಯನ್ನು ನಾವು ರಚನೆ ಮಾಡಿದ್ದೀವಾ? ಇಲ್ಲ. ಹಾಗಾದರೆ ಇವುಗಳೆಲ್ಲ ಹೇಗೆ ಸೃಷ್ಟಿಯಾದವು? ದೇವರು ಸೃಷ್ಟಿ ಮಾಡಿದ್ದಾನೆ. ಯಾರಿಗೋಸ್ಕರ? ನನಗೋಸ್ಕರ. ಹೀಗೆ ಇವುಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ದೇವರು ನಮ್ಮ ಮೇಲೆ ಎಷ್ಟು ಕರುಣೆ ಇಟ್ಟಿದ್ದಾನೆ. ಅವನು ಯಾವಾಗಲೂ ನಮ್ಮನ್ನು ಬದುಕಿಸ್ತಾ ಇದ್ದಾನೆ. ಮತ್ತು ಇನ್ನೊಂದೇನು ಅಂದರೆ, ಉಸಿರಾಟದ ಮೇಲೆ ಗಮನ ಹರಿಸಿ. ಆ ಒಂದು ಉಸಿರಾಟದ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಒಂದು ಉಸಿರಾಟದ ಕ್ರಿಯೆ ಆಗ್ತಾ ಇದೆ. ಈ ಒಂದು ಕ್ರಿಯೆಯನ್ನು ಯಾರು ನಡೆಸ್ತಾ ಇದ್ದಾರೆ? ನಾವು ನಿದ್ರೆಯಲ್ಲಿ ಕೂಡ ಉಸಿರಾಡ್ತಾ ಇರ್ತೀವಿ. ಈ ಒಂದು ಉಸಿರಾಟದ ಕ್ರಿಯೆಯನ್ನು ಯಾರು ನಡೆಸ್ತಾ ಇದ್ದಾರೆ? ದೇವರು ನಡೆಸ್ತಾ ಇದ್ದಾನೆ. ಅಂದರೆ ನಾವು ದೇವರ ಒಂದು ಅನುಗ್ರಹದಿಂದ ಪ್ರತಿ ಕ್ಷಣ ಬದುಕ್ತಾ ಇದ್ದೀವಿ. ಹೀಗೆ ಇವುಗಳ ಬಗ್ಗೆ ಒಂದೊಂದಾಗಿ ಯೋಚನೆ ಮಾಡ್ತಾ ಹೋಗಿ ನಮ್ಮಲ್ಲಿ ಇರುವ ಒಂದು ಅಹಂಕಾರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾವೇನು ಜೀವನದಲ್ಲಿ ಯಾವಾಗಲೂ ಬಡ್ದಾಡ್ತಾ ಇರ್ತೀವಲ್ವ, ಎಲ್ಲವೂ ನನ್ನಿಂದ, ನಾನೇ ಮಾಡಬೇಕು, ನಾನು ಮಾಡಿದ್ರೇ ಆಗೋದು ಅಂತ ಹೇಳಿ ಯಾವಾಗಲೂ ನಾನು 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 ಅಂತ ಹೇಳ್ತಾ ಇರ್ತೀವಲ್ವ. ನಾನು ಅನ್ನೋ ಒಂದು ಅಹಂಕಾರ ಇವುಗಳ ಬಗ್ಗೆ ಯೋಚನೆ ಮಾಡಿದಾಗ ಕರಗೋಗ್ಬಿಡುತ್ತೆ. ನಮ್ಮಲ್ಲಿ ಒಂದು ಕೃತಜ್ಞತೆ ಅನ್ನೋ ಒಂದು ಭಾವ ಬರುತ್ತೆ. ನೋಡಿ, ಕೆಲವೊಂದು ಸಲ ನಾವು ಅಂದುಕೊಂಡಿರೋ ಕೆಲಸ ಆಗೋದಿಲ್ಲ. ಜೀವನದಲ್ಲಿ ಯಾವಾಗಲೂ ನಮಗೊಂದು ಭಯ ಇರುತ್ತೆ, ನಮಗೊಂದು ಗಾಬರಿ ಇರುತ್ತೆ. ಯಾವಾಗ ನಾವು ಕಣ್ಣು ಮುಚ್ಚಿ ಇವುಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವೋ, ದೇವರ ಒಂದು ಅನುಗ್ರಹಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವೋ, ಆಗ ನಮಗೊಂದು ಸತ್ಯ ಗೊತ್ತಾಗುತ್ತೆ. ಓ, ನಾನು ಒಂಟಿಯಲ್ಲ. ನನ್ನ ಹತ್ರ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಶಕ್ತಿ ಇದೆ. ಅದು ಯಾವಾಗಲೂ ನನ್ನ ಜೊತೆ ಇರುತ್ತೆ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ಮತ್ತು ಹಾಗೆ ಕಣ್ಣು ಮುಚ್ಚಿ ಇಡೀ ಒಂದು ಸೃಷ್ಟಿಗಳ ಬಗ್ಗೆ ಯೋಚನೆ ಮಾಡಿ. ಸೂರ್ಯನ ಬಗ್ಗೆ ಯೋಚನೆ ಮಾಡಿ. ಅದರಿಂದ ಬೆಳಕು ಬರ್ತಾ ಇದೆ, ಅದರ ಬಗ್ಗೆ ಯೋಚನೆ ಮಾಡಿ. ಅಂದರೆ ಭಗವಂತ ಅದರಿಂದ ನಮಗೆ ಬೆಳಕನ್ನು ಕೊಡ್ತಾ ಇದ್ದಾನೆ. ಸೂರ್ಯನನ್ನು ಸೃಷ್ಟಿ ಮಾಡಿರೋ ಭಗವಂತ ಎಷ್ಟು ಜ್ಞಾನಿ ಇರ್ಬೋದು. ಮತ್ತು ನಾವು ಪ್ರತಿದಿನ ಏನು ಆಹಾರ ತಿಂತೀವಲ್ವ, ಅದು ಕೂಡ ದೇವರ ಒಂದು ಅನುಗ್ರಹ. ಭೂಮಿಯಿಂದ ನಾವು ಬೀಜ ಬಿತ್ತುತ್ತೀವಿ ಅಷ್ಟೇ, ಬಟ್ ಆದರೆ ಆ ಭೂಮಿಯಿಂದ ಬೆಳೆ ಬರಬೇಕು ಅಂತಂದರೆ ಇದು ಭಗವಂತನೇ ಕೊಡಬೇಕು. ಹೀಗೆ ಒಂದೊಂದಾಗೆ ಭಗವಂತನ ಒಂದು ಅನುಗ್ರಹಗಳನ್ನು ನೆನಪು ಮಾಡ್ಕೊತಾ ಹೋಗಿ. ಹಾಗೆ ಪ್ರತಿಯೊಬ್ಬ ಮನುಷ್ಯರ ಬಗ್ಗೆನೂ ಯೋಚನೆ ಮಾಡಿ. ಪ್ರತಿಯೊಬ್ಬರ ಮನುಷ್ಯರ ಬಗ್ಗೆನೂ ನಾವು ಯಾವಾಗಲೂ ಮನುಷ್ಯರನ್ನು ಯಾವ ರೀತಿ ನೋಡ್ತೀವಿ ಅಂತಂದರೆ, ನಾವೇ ಬೇರೆ ಅವರೇ ಬೇರೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ. ಹೀಗೆ ನೋಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಅಹಂಕಾರ ತುಂಬ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಏನಾದ್ರು ನನ್ನ ಮಾತು ಕೇಳಲಿಲ್ಲ ಅಂತಂದರೆ ಅವನ ಮೇಲೆ ನಾವು ತುಂಬ ಸಿಟ್ಟು ಮಾಡ್ಕೊತೀವಿ, ಕೋಪ ಮಾಡ್ಕೊತೀವಿ. ಅವನು ನಮ್ಮವನಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡಿದ್ವಿ ಅಂತಂದರೆ ನಮ್ಮಲ್ಲಿ ಭೇದ ಭಾವ ಹುಟ್ಟಬೋದು. ಹಾಗಾಗಿ ಎಲ್ಲವೂ ದೇವರ ಸೃಷ್ಟಿಯೇ ಅಂತ ಹೇಳಿ ಯೋಚನೆ ಮಾಡಿ. ಇದು ಒಂದು ಕೇವಲ ಕಲ್ಪನೆ ಅಲ್ಲ, ಇದು ಒಂದು ವಾಸ್ತವ ಸತ್ಯ, ಇದು ಯೂನಿವರ್ಸಲ್ ಟ್ರುತ್. ನಾವು ನಮ್ಮನ್ನು ಹೇಗೆ ಭಗವಂತ ಸೃಷ್ಟಿ ಮಾಡಿದನೋ, ನನ್ನ ಸುತ್ತಮುತ್ತ ಇರೋ ಮನುಷ್ಯರನ್ನೆಲ್ಲರನ್ನು ಕೂಡ, ನಮ್ಮ ತಾಯಿ, ತಂದೆ, ಅಣ್ಣ, ತಮ್ಮ, ಫ್ರೆಂಡ್ಸು, ಸ್ನೇಹಿತರು,
ಇವರು ಯಾರೇ ಆಗಿದ್ರು ಕೂಡ ಎಲ್ಲರನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ. ನಾವೆಲ್ಲ ದೇವರ ಸೃಷ್ಟಿಗಳು. ಈ ರೀತಿ ಯೋಚನೆ ಮಾಡಿದಾಗೆಲ್ಲ ನಾವು ಒಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಮತ್ತು ನಾನೇ ಗ್ರೇಟು ಅನ್ನೋ ಒಂದು ಅಹಂಕಾರ ನಮ್ಮಲ್ಲಿ ಇರೋದಿಲ್ಲ. ನಾವು ಪ್ರತಿಯೊಬ್ಬರನ್ನು ಪ್ರೀತಿಸೋಕೆ ಶುರು ಮಾಡ್ತೀವಿ. ಯಾಕೆಂದರೆ ನೋಡಿ, ಭಗವಂತನ ಸೃಷ್ಟಿ ಮಾಡಿರೋ ಪ್ರಕೃತಿಗಳನ್ನು ಪ್ರೀತಿಸಿದರೆ, ಅದರ ಮೇಲೆ ಕರುಣೆ ತೋರಿಸಿದರೆ, ಅವರ ತಪ್ಪುಗಳನ್ನು ಕ್ಷಮಿಸಿದರೆ, ಭಗವಂತನು ಕೂಡ, ದೇವರು ಕೂಡ ನಮ್ಮನ್ನು ತುಂಬ ಪ್ರೀತಿಸ್ತಾನೆ ಮತ್ತು ಕರುಣೆ ತೋರಿಸ್ತಾನೆ, ಮತ್ತು ನಮ್ಮ ಪಾಪಗಳನ್ನು ಕೂಡ ಕ್ಷಮಿಸ್ತಾನೆ. ಹೀಗೆ ಎಲ್ಲರೂ ನಾವು ಸಮಾನರು ಅನ್ನೋ ಒಂದು ದೃಷ್ಟಿಕೋನ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ಸುತ್ತಮುತ್ತಲಿರೋ ಭಗವಂತನ ಪ್ರಕೃತಿಗಳ ಬಗ್ಗೆ ಕಣ್ಣು ಮುಚ್ಚಿ ಗಾಢವಾಗಿ ಯೋಚನೆ ಮಾಡಬೇಕು. ನೋಡಿ, ಇವಾಗ ಮಳೆ ಬಂದಿಲ್ಲ ಅಂದರೆ ನಾವು ಬದುಕೋಕೆ ಆಗೋದಿಲ್ಲ ಅಲ್ವಾ? ನಮಗೋಸ್ಕರ ಋತುಗಳು ಬದಲಾಗ್ತಾ ಇರ್ತವೆ. ಇವುಗಳೆಲ್ಲ ಹೇಗೆ ಬದಲಾಗ್ತಾ ಇರ್ತವೆ? ಯಾರಾದರೂ ಮನುಷ್ಯರು ಮಾಡ್ತಾರಾ? ಯಾರಾದರೂ ಸೈಂಟಿಸ್ಟ್ ಮಾಡ್ತಾರಾ ಇದನ್ನು? ಇಲ್ಲ. ದೇವರು ಋತುಗಳು ಆಗೋ ಥರ ಒಂದು ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿದ್ದಾನೆ. ಇದು ಭಗವಂತನ ಒಂದು ದೊಡ್ಡದಾದ ಒಂದು ಅನುಗ್ರಹ. ಏನಾದರೂ ಬರೀ ಬೇಸಿಗೆ ಕಾಲನೇ ಇದ್ದಿದ್ದರೆ ನಾವೆಲ್ಲ ಶಾಖಕ್ಕೆ ಸತ್ತೋಗ್ತಿದ್ವಿ. ಹಾಗೆ ಏನಾದರೂ ಬರೀ ಚಳಿಗಾಲನೇ ಇದ್ದಿದ್ದರೆ ಭೂಮಿಲೆಲ್ಲ ಮಂಜುಗಡ್ಡೆ ಆಗ್ತಿತ್ತು. ಬಟ್ ಇವು ಋತುಗಳು ಬದಲಾಗ್ತಾ ಇರೋದ್ರಿಂದ ನಾವು ಜೀವಂತವಾಗಿ ಬದುಕ್ತಾ ಇದ್ದೀವಿ. ಇದೊಂದು ದೊಡ್ಡದಾದ ಭಗವಂತನ ಒಂದು ಅನುಗ್ರಹ ಅಲ್ವಾ? ಪ್ರತಿ ಕ್ಷಣ ಆ ಒಂದು ಅನುಗ್ರಹದಲ್ಲೇ ಬದುಕ್ತಾ ಇದ್ದೀವಿ. ಇವುಗಳನ್ನು ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊತ ಹೋಗಿ. ನಾವು ಇದುವರೆಗೂ ಅಂದ್ಕೊಂಡಿರ್ತೀವಿ, ನಮ್ಮನ್ನು ಯಾವ ಶಕ್ತಿನೂ ಸೃಷ್ಟಿ ಮಾಡಿಲ್ಲ, ದೇವರು ಅನ್ನೋ ಒಂದು ಶಕ್ತಿ ಎಲ್ಲೋ ಒಂದು ಕಡೆಗಿದೆ, ಅದು ನಮಗೆ ಯಾವುದೂ ಸಹಾಯ ಮಾಡ್ತಾ ಇಲ್ಲ. ಕೆಲವೊಬ್ರು ಅಂದ್ಕೊಂಡಿರ್ತಾರೆ, ಬರೀ ಶ್ರೀಮಂತಿಕೆ ಕೊಡೋನು ಮಾತ್ರ ದೇವರು ಅಂತ ಹೇಳಿ ಭಾವಿಸಿರ್ತಾರೆ, ವಸ್ತುಗಳನ್ನು ಕೊಡೋರು ದೇವರು ಮಾತ್ರ ಅಂತ ಹೇಳಿ ಭಾವಿಸಿರ್ತಾರೆ. ಬಟ್ ಆದರೆ ನೀವು ಯಾರೇ ಆಗಿದ್ದರೂ ಕೂಡ ಕಣ್ಣು ಮುಚ್ಚಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಆಲೋಚನೆ ಮಾಡಿ, ಆಗ ನಿಮಗೆ ಒಂದು ಸತ್ಯ ಗೊತ್ತಾಗುತ್ತೆ, ಭಗವಂತನ ಅನುಗ್ರಹ ಪ್ರತಿ ಕ್ಷಣ ನಮ್ಮನ್ನು ಬದುಕಿಸ್ತಾ ಇದೆ ಅಂತ ಹೇಳಿ. ಈ ರೀತಿಯಲ್ಲಿ ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡಿದರೆ, ಪ್ರತಿದಿನ ಒಂದು 5 ನಿಮಿಷ ಧ್ಯಾನ ಮಾಡಿದರೆ ಇಡೀ ದಿವಸ ನಾವು ಯಾರ ಹತ್ರನೂ ಕೆಟ್ಟದಾಗಿ ನಡ್ಕೊಳ್ಳೋದಿಲ್ಲ, ಮತ್ತು ನಮ್ಮಲ್ಲಿ ಒಂದು ಅಹಂಕಾರ ಇರೋದಿಲ್ಲ, ಕೋಪ ಇರೋದಿಲ್ಲ. ನಾವು ಎಲ್ಲೇ ಹೋದ್ರೂ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋ ಆ ಒಂದು ಜ್ಞಾನ ನಮ್ಮಲ್ಲಿ ಇರುತ್ತೆ. ಈ ಒಂದು ಜ್ಞಾನನೇ ನಮ್ಮನ್ನು ಇಡೀ ಒಂದು ದಿವಸ ಶಾಂತ ರೀತಿಯಲ್ಲಿ ನಡೆಯುವ ಹಾಗೆ ಮಾಡುತ್ತೆ. ಕಣ್ಣು ತೆರೆದು ಧ್ಯಾನ ಮಾಡೋದು, ದೇವ್ರ ಧ್ಯಾನ ಅಂತಂದರೆ ಪ್ರಕೃತಿಯನ್ನು ನೋಡೋದು ಅಷ್ಟೇ ಸ್ನೇಹಿತರೆ. ಪ್ರಕೃತಿಯನ್ನು ನೋಡೋದು, ಎಲ್ಲ ಮನುಷ್ಯರನ್ನು ನೋಡಿ, ಅಪ್ಪ ದೇವರು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ನಿಮ್ಮ ಸುತ್ತಮುತ್ತ ಗಿಡ ಮರ ಇದ್ದರೆ ಏನಂದರೆ ಅವುಗಳನ್ನು ನೋಡಿ. ಏನಾದ್ರು ನಿಮ್ಮ ಮನೆ ಅಕ್ಕಪಕ್ಕ ಇದ್ದರೆ ಆ ಒಂದು ಹೂವನ್ನು ನೋಡಿ, ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅದನ್ನು ಅಂತ ಹೇಳಿ. ಮತ್ತು ಸೂರ್ಯನನ್ನು ನೋಡಿ, ಆಕಾಶನನ್ನು ನೋಡಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿ, ದೇವರ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ. ಹೀಗೆ ಸುತ್ತಮುತ್ತಲಿರೋ ಎಲ್ಲ ಒಂದು ದೇವರ ಸೃಷ್ಟಿಗಳನ್ನು ನಾವು ನೋಡ್ತಾ ಹೋಗಿ ಅವುಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಭಗವಂತನ ಒಂದು ಜ್ಞಾನ, ಶಕ್ತಿ, ಪ್ರೀತಿ, ಕರುಣೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಕೂಡ ಒಂದು ಧ್ಯಾನ.